ಹಾಯ್ ಫ್ರೆಂಡ್ಸ್, ಮಹಾಭಾರತದ 3ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಅಧ್ಯಾಯದಲ್ಲಿ ನಾವು ಅಂಬಾ, ಅಂಬಿಕಾ ಮತ್ತು ಅಂಬಾಲಿಕಾ ಯಾರು, ಅಂಬಾ ಯಾಕೆ ಶಿಖಂಡಿಯಾಗುತ್ತಾಳೆ ಮತ್ತು ಅವಳು ಯಾಕೆ ಭೀಷ್ಮನನ್ನು ಕೊಲ್ಲುವ ಪ್ರತಿಜ್ಞೆ ಮಾಡುತ್ತಾಳೆ ಎಂದು ಈ ಅಧ್ಯಾಯದಲ್ಲಿ ತಿಳಿಯೋಣ. ಚಿತ್ರಾಂಗದನು ಚಿಕ್ಕ ವಯಸ್ಸಿನಲ್ಲಿಯೇ ತೀರಿ ಹೋಗುತ್ತಾನೆ. ನಂತರ ವಿಚಿತ್ರವೀರ್ಯರಿಗೆ ತಕ್ಕ ಹೆಂಡತಿಯನ್ನು ಹುಡುಕುವುದು ಭೀಷ್ಮರ ಜವಾಬ್ದಾರಿಯಾಗಿರುತ್ತೆ. ಕಾಶಿಯ ರಾಜನಿಗೆ 3 ಹೆಣ್ಣು ಮಕ್ಕಳಿದ್ದರು, ಅಂಬಾ, ಅಂಬಿಕಾ ಮತ್ತು ಅಂಬಾಲಿಕಾ. ಹಾಗೂ ರಾಜ್ಯದಲ್ಲಿ ಅವರ ಸ್ವಯಂವರ ನಡೆಯುತ್ತಿರುತ್ತೆ. ಅಲ್ಲಿ ಎಲ್ಲ ರಾಜರು ಮತ್ತು ರಾಜಕುಮಾರರು ಉಪಸ್ಥಿತರಿರುತ್ತಾರೆ ಹಾಗೂ ಅವರು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕಾಗಿರುತ್ತದೆ. ಭೀಷ್ಮರು ತಮ್ಮ ಸಹೋದರನ ಬದಲಿಗೆ ಸ್ವಯಂವರಕ್ಕೆ ಹೋಗಿರುತ್ತಾರೆ ಹಾಗೂ ಭೀಷ್ಮರು ಅಲ್ಲಿದ್ದ ರಾಜ ಮತ್ತು ರಾಜಕುಮಾರರನ್ನು ಸೋಲಿಸಿ ತನ್ನ ರಥದಲ್ಲಿ 3 ಸಹೋದರಿಯರನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಬರುತ್ತಾರೆ. ವಿಚಿತ್ರವೀರ್ಯನ ಜೊತೆ 3 ಸಹೋದರಿಯರ ಮದುವೆ ಏರ್ಪಡಿಸಿರುತ್ತಾರೆ. ಇದಕ್ಕೆ ಹಿರಿಯಳಾದ ಅಂಬಾ ಪ್ರತಿಭಟಿಸಿ ಭೀಷ್ಮರಿಗೆ ಹೇಳುತ್ತಾಳೆ, ಓ ಮಹಾನ್ ಯೋಧ, ನನ್ನ ಹೃದಯ ರಾಜ ಸಾಲ್ವನಿಗೆ ಸೇರಿದ್ದು ಮತ್ತು ನಾನು ಬೇರೆಯವರನ್ನು ನನ್ನ ಪತಿಯಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ. ದಯವಿಟ್ಟು ನಾನು ಪ್ರೀತಿಸಿದವರ ಬಳಿ ನನ್ನನ್ನು ಕಳುಹಿಸಿ ಎಂದು ಕೇಳಿಕೊಳ್ಳುತ್ತಾಳೆ. ಭೀಷ್ಮರು ಅಂಬಾಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವಳನ್ನು ಗೌರವದಿಂದ ರಾಜ ಸಾಲ್ವನ ಬಳಿಗೆ ಕಳುಹಿಸುತ್ತಾರೆ. ನಂತರ ಭೀಷ್ಮನು ವಿಚಿತ್ರವೀರ್ಯನ ವಿವಾಹವನ್ನು ಅಂಬಿಕಾ ಮತ್ತು ಅಂಬಾಲಿಕೆಯೊಂದಿಗೆ ಮಾಡುತ್ತಾರೆ. ನಂತರ ಅವರಿಗೆ 2 ಗಂಡು ಮಕ್ಕಳು ಜನಿಸುತ್ತಾರೆ. ಅಂಬಿಕೆಯ ಮಗ ಧೃತರಾಷ್ಟ್ರ ಹಾಗೂ ಅವನು ಹುಟ್ಟು ಕುರುಡ ಹಾಗೂ ಅಂಬಾಲಿಕೆಯ ಮಗ ಪಾಂಡು. ಹೀಗೆ ವಿಚಿತ್ರವೀರ್ಯನು ಅಂಬಿಕಾ ಮತ್ತು ಅಂಬಾಲಿಕೆಯನ್ನು ವಿವಾಹವಾಗುತ್ತಾನೆ. ಇವಾಗ ಅಂಬಾಳ ಕತೆ ಮುಂದುವರಿಯುತ್ತದೆ. ಭೀಷ್ಮನು ಅಂಬಾಳ ಕೋರಿಕೆಯ ಮೇರೆಗೆ ಅವಳನ್ನು ರಾಜ ಸಾಲ್ವನ ಬಳಿಗೆ ಕಳುಹಿಸುತ್ತಾನೆ. ಆದರೆ ಸಾಲ್ವ ಅವಳನ್ನು ಸ್ವೀಕರಿಸುವುದಿಲ್ಲ. ಅವನು, ಅಂಬಾ, ನಾನು ಎಲ್ಲರ ಎದುರು ಭೀಷ್ಮನಿಂದ ಸೋತಿದ್ದೇನೆ ಮತ್ತು ಅವನು ನಿನ್ನನ್ನು ಗೆದ್ದಿದ್ದಾನೆ. ಅವನಿಂದ ನಾನು ನಿನ್ನನ್ನು ಕರುಣೆಯಾಗಿ ಸ್ವೀಕರಿಸುವುದಿಲ್ಲ. ನೀನು ಅವನ ಬಳಿಗೆ ಹಿಂತಿರುಗಿ ಹೋಗಿ ಅವನು ಹೇಳಿದಂತೆ ಕೇಳು ಎಂದು ಹೇಳುತ್ತಾನೆ. ಅಸಮಾನದಿಂದ ಅಂಬಾ ಭೀಷ್ಮನ ಬಳಿಗೆ ಬಂದು ನಡೆದುದನ್ನು ವಿವರಿಸುತ್ತಾಳೆ. ಭೀಷ್ಮ ವಿಚಿತ್ರವೀರ್ಯನಿಗೆ ತನ್ನ ಹೆಂಡತಿಯಾಗಿ ಅಂಬಾಳನ್ನು ಸ್ವೀಕರಿಸಲು ಕೇಳುತ್ತಾರೆ. ಆದರೆ ಅವನು ಇದನ್ನು ನಿರಾಕರಿಸುತ್ತಾನೆ. ಅಂಬಾ ಭೀಷ್ಮನನ್ನು ತನ್ನನ್ನು ಮದುವೆಯಾಗಲು ಕೇಳಿಕೊಳ್ಳುತ್ತಾಳೆ. ಆದರೆ ಭೀಷ್ಮರು ಮದುವೆಯಾಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದರಿಂದ ಅದನ್ನು ನಿರಾಕರಿಸುತ್ತಾರೆ. ಇದರಿಂದ ತುಂಬ ದುಃಖಗೊಂಡು ಅಂಬಾ ಇದಕ್ಕೆ ಭೀಷ್ಮರನ್ನು ಹೊಣೆ ಮಾಡುತ್ತಾಳೆ. ಅವಳು ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಳುವುದಾಗಿ ಮುಂದಾಗುತ್ತಾಳೆ. ಅವಳು ಎಲ್ಲ ರಾಜ್ಯಕ್ಕೂ ಹೋಗಿ ತನ್ನ ಸೇಡು ತೀರಿಸಿಕೊಳ್ಳಲು ಭೀಷ್ಮನೊಂದಿಗೆ ಹೋರಾಡುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ಎಲ್ಲರೂ ನಿರಾಕರಿಸುತ್ತಾರೆ. ಏಕೆಂದರೆ ಭೀಷ್ಮನ ಪರಾಕ್ರಮದ ವಿರುದ್ಧ ಹೋರಾಡುವ ಧೈರ್ಯ ಯಾರಿಗೂ ಇರಲಿಲ್ಲ. ನಂತರ ಅವಳು ಹಿಮಾಲಯಕ್ಕೆ ಹೋಗಿ ಶಿವನಿಗೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಅವಳ ತಪಸ್ಸಿಗೆ ಒಲಿದ ಶಿವನು ಅವಳ ಮುಂದೆ ಪ್ರತ್ಯಕ್ಷವಾಗಿ ಅವಳ ವರವನ್ನು ಕೇಳಿ ಅವಳಿಗೆ ಉತ್ತರಿಸುತ್ತಾನೆ. ಇಂದಿನ ಜನ್ಮದಲ್ಲಿ ಭೀಷ್ಮನನ್ನು ಕೊಲ್ಲಲು ಸಾಧ್ಯವಿಲ್ಲ, ಆದರೆ ನಿನ್ನ ಮುಂದಿನ ಜನ್ಮದಲ್ಲಿ ಭೀಷ್ಮನನ್ನು ಸಂಹರಿಸುವವಳು ನೀನೇ ಎಂದು ವರವನ್ನು ಅನುಗ್ರಹಿಸುತ್ತಾರೆ. ಅಂಬಾ ತಾಳ್ಮೆ ಕಳೆದುಕೊಂಡು ತನ್ನ ಮುಂದಿನ ಜೀವನವು ತಕ್ಷಣವೇ ಬರಬೇಕೆಂದು ಬಯಸಿ ಅವಳು ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನು ಕೊನೆಗೊಳಿಸುತ್ತಾಳೆ. ನಂತರ ಅವಳು ರಾಜ ದೃಪದನ ಮಗಳಾಗಿ ಮರುಜನ್ಮ ಪಡೆಯುತ್ತಾಳೆ.